ನನ್ನ ಹೆಸರು ಇಸ್ಲಾವುದ್ದೀನ್ NS ಅಂತ. ಮೂಲತಃ ಮೈಸೂರಿನವನು. ನಾವೆಲ್ಲ ಮೈಸೂರಿನವರು. ಭಾಳ ಮೈಸೂರು, ಚಾಮರಾಜನಗರ ಸುತ್ತಮುತ್ತ ಇದ್ದವರು. ನಾನು 2002ರಲ್ಲಿ ರಂಗಾಯಣದ ವಾರಾಂತ ಶಿಬಿರಕ್ಕೆ ಸೇರ್ಕೊಂಡಿದ್ದೆ. 2002ರಲ್ಲಿ ನಾನು ಮತ್ತು ಪದ್ಮಶ್ರೀ ಅವರು. ಇವರು NSD ಪಾಸ್ ಔಟ್ ಡೆಲ್ಲಿ. ಅಲ್ಲಿಂದ ಥಿಯೇಟರ್ದು ಇದು ಶುರುವಾಯಿತು. ನಾಟಕಗಳು, ಬಹಳಷ್ಟು ನಾಟಕಗಳು ಮಾಡಿದ್ದೀನಿ, ಕನ್ನಡದಲ್ಲಿ ಬರೆದಿದ್ದೀನಿ, ಡೈರೆಕ್ಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಹಾಗೆ ಮಾಡ್ತಾ ಮಾಡ್ತಾ ಜರ್ನಲಿಸಮ್ ಮುಗೀತು. ಜರ್ನಲಿಸಮಲ್ಲಿ ಒಳ್ಳೆ ಇದು ಬಂತು. ಐ ಗಾಟ್ 4 ಗೋಲ್ಡ್ ಮೆಡಲ್ಸ್ MA ಜರ್ನಲಿಸಮ್ ಗಂಗೋತ್ರಿಯಿಂದ. ಸೊ ಆಮೇಲೆ NET ಬೇರೆ ಕ್ಲಿಯರ್ ಆಗೋಯ್ತು. ಸೊ ನನ್ನ ಫ್ರೆಂಡ್ ಆಗ್ತಾವೆ NET ಬೇರೆ ಕ್ಲಿಯರ್ ಆಗೋಯ್ತು. ಸೊ ನನ್ನ ಫ್ರೆಂಡ್ ಅವ್ರ ತಂದೆ ಅವರು ನಾನು ನಾಟಕ ಡೈರೆಕ್ಟ್ ಮಾಡ್ತಿದ್ನಲ್ಲ, ಆಲ್ರೆಡಿ ಆವಾಗ 21-22 ವರ್ಷ ಆಲ್ರೆಡಿ ಡೈರೆಕ್ಟ್ ಮಾಡ್ತಾ ಇದ್ದೆ. ಸೊ ಅವರು ನನ್ ಇನ್ನೂ ಫರ್ದರ್ ಓದಕ್ಕೆ ಇಂಗ್ಲೆಂಡಲ್ಲಿ ಹೋಗ್ಬಿಟ್ಟು ಇನ್ನೊಂದು ಮಾಸ್ಟರ್ಸ್ ಇನ್ ಮೀಡಿಯಾ ಪ್ರೊಡಕ್ಷನ್, ಫಿಲ್ಮ್ ಮೇಕಿಂಗ್ ಅಲ್ಲಿ ಮಾಡ್ಕೊಂಡು ಓದ್ಕೊಂಡು ಬಂದಿದ್ದು. ಅಲ್ಲಿಂದ TV9 ನಲ್ಲಿದ್ದೆ. 2009 ಫಸ್ಟ್ ಒಂದು ನಾವು ಎಲ್ಲ ಸೇರ್ಕೊಂಡು ಒಂದು ಫಸ್ಟ್ ಕ್ರೌಡ್ ಫಂಡೆಡ್ ಫಿಲ್ಮ್ ಇನ್ ಕರ್ನಾಟಕ ಮಾಡ್ತೀವಿ. ಅದರಲ್ಲಿ ಬಹಳಷ್ಟು ಈಗ ದೊಡ್ಡ ದೊಡ್ಡ ಕಲಾವಿದರು ಆಗಿದ್ದಾರೆ ಇವಾಗ. ಡಾಲಿ ಧನಂಜಯ, ಪೂರ್ಣಚಂದ್ರ, ರಿಷಿ, ನಾಗಭೂಷಣ, ಬಾದಲ್, ಸುಮಾರು ಟೆಕ್ನಿಷಿಯನ್ಸ್, ಇನ್ನಿಬ್ರು 3 ಜನ ಡೈರೆಕ್ಟರ್ಸ್. ಇದೆಲ್ಲ ನಾವು 2009 ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ ನಾನು. ಸೊ ಜಾಗ ದೊರೆಯುತ್ತದೆ ಅಂತ ಅದ್ರ ಹೆಸರು, ಸ್ಪೇಸಸ್ ಫಾರ್ ರೆಂಟ್ ಅಂತ. ಸೊ ಅದು ನಾವು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದು. ಪ್ರೊಡ್ಯೂಸ್ ಆದ್ಮೇಲೆ ಅಲ್ಲ, ಅದಕ್ಕಿಂತ ಮುಂಚೆ 2009 ಫಸ್ಟ್, ಎಲ್ಲರದು ಫಸ್ಟ್. ಈಗ ಹೆಸರು ಹೇಳಿದ್ನಲ್ಲ ಅವ್ರೆಲ್ಲರದು ಫಸ್ಟ್. ಸೊ ಅಂದ್ರೆ ನಾವೆಲ್ಲ ಫಸ್ಟ್ ಏನಕ್ಕೆ ಅಂತಂದ್ರೆ ನಾಟಕದಿಂದ ಉದ್ದೇಶ ಇದ್ದಿದ್ದು ಅಷ್ಟೇನೆ. ನಾನೊಬ್ಬ ಓದ್ಕೊಂಡ್ ಬರ್ತೀನಿ, ಎಲ್ಲರೂ ಸೇರ್ಕೊಂಡು ಏನೋ ಮಾಡ್ತೀವಿ ಅಂತ, ಹಂಗೆ ನಡೀತಾ ಇತ್ತು. ಸೊ ಓಕೆ, ಐ ಡೋಂಟ್ ವಾಂಟ್ ಟು ಗೋ ಫರ್ದರ್ ಇನ್ನು. ಸೊ ಹಂಗೆ ಆಗ್ತಾ ಆಗ್ತಾ TV9 ಬಂದೆ. ಮತ್ತೆ ಶೇಖರ್ ಕಪೂರ್ ಮತ್ತೆ AR ರೆಹಮಾನ್ ಅವ್ರ ಜೊತೆ ಅವ್ರ ಕಂಪ್ನಿಲೂ ಕಂಟೆಂಟ್ ಮ್ಯಾನೇಜರ್ ಆಗಿ ಸ್ಪೆಷಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೆ. ನಿರಂಜನ್ ಅವರು ನಂಗಲ್ಲಿ ಕೊಲೀಗು. ಸೊ ಅದ್ರ ಜೊತೆಲಿ ಆಡ್ ಫಿಲ್ಮ್ಸ್ ಅದೆಲ್ಲ ಡೈರೆಕ್ಟ್ ಮಾಡ್ತಾ ಬಂದಿದ್ದೀನಿ. ಸೊ ಒಂದು ಫಿಲ್ಮ್ ಅಂತ ಒಂದು ಆಡ್ ಕಾಂಪಿಟೇಷನ್ ಅಕ್ರಾಸ್ ದ ವರ್ಲ್ಡ್ ಇದ್ದಿತ್ತು. ಇಂಡಿಯಾದು ಫಸ್ಟ್ ಗ್ರ್ಯಾಂಡ್ ಪ್ರೈಸ್ ವಿನ್ನರ್ ನಾನು. ಹಿಂದೂಸ್ತಾನ್ ಟೈಮ್ಸ್ ಆಡ್ ಮಾಡಿದ್ದೆ ಒಂದು ರಿಲೀಫ್ ಫಂಡ್ ಬಗ್ಗೆ. ಅಲ್ಲಿಂದ ಇದಾಯ್ತು. ಎಸ್, ಅದಾದ್ಮೇಲೆ ಲೂನಾರ್ಸ್ ಆಡ್ ಮಾಡಿದ್ದೀನಿ, ಸಂತಿವರ್ತ ಮಾಡಿದ್ದೀನಿ, ಉಪ್ಪಿ ಸರ್ ಜೊತೆ ಸುಮಾರು ಜನರ ಜೊತೆ ಒಂದಷ್ಟು ಡೈರೆಕ್ಟ್ ಮಾಡಿದ್ದೀನಿ ಆಡ್ ಅದೆಲ್ಲ. ಬಟ್ ಕಂಟಿನ್ಯೂಸ್ಲಿ ಆಲ್ವೇಸ್ ರೈಟಿಂಗ್ ಒಂದು ಇದ್ದಿತ್ತು. ಐ ಹ್ಯಾವ್ ಬೀನ್ ರೈಟಿಂಗ್, ಬರೆಯೋದು. ಅದು ಸಣ್ಣ ವಯಸ್ಸಿಂದನೂ ಹಾಬಿ, ಓದೋದು ಬರೆಯೋದು ಅದೆಲ್ಲ ಹಂಗೆ ಕಂಟಿನ್ಯೂ ಆಯ್ತು. ಜೊತೆಲಿ ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು, ಅಶ್ವಿನ್, ಗುರು, ಮಹೇಶ್ವರ್ ಎಲ್ಲ. ವಿ ಹ್ಯಾವ್ ಬೀನ್ ವರ್ಕಿಂಗ್ ಫ್ರಮ್ ಮೋರ್ ದೆನ್ 10 years, 12 years ಇನ್ ದ ಸೇಮ್ ಫೀಲ್ಡ್. ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದೀವಿ. ಮೇ ಬಿ ನಾಟ್ ಕಮ್ ಟು ದ ಫೋರ್, ಬಟ್ ಕೆಲಸ ಮಾಡ್ತಾ ಇದೀವಿ. ಹಿನ್ನೆಲೆಯಲ್ಲಿ ಏನೇನೋ ಬಹಳಷ್ಟು ಕೆಲಸಗಳು ನಡೀತಾ ಇದೆ. ಸೊ ಹಂಗೆ ಆಗ್ತಾ ಆಗ್ತಾ ನೋಡಿ ಸ್ವಾಮಿ, ನಿರೋಧೆ, ಹೀಗೆ ಸಿನಿಮಾ ಬಂತು. ರಿಷಿ ವಾಸ್ ದ ಲೀಡ್. ಅದು ಬರೀ OTT ಅಷ್ಟೇ ರಿಲೀಸ್ ಆಯ್ತು. ಇದೇ ಇವಾಗ ನನಗೆ ನಾಸ್ಟಾಲಜಿ ಆಗ್ತಾ ಇದೆ. ಇಲ್ಲೇನೆ ಫಸ್ಟ್ ಟೈಮ್ ಮೀಡಿಯಾದವ್ರಿಗೂ ತೋರಿಸಿದ್ದು ನಾವದು. ಸೊ ದಟ್ ವಾಸ್ ಮೆಂಟ್ ಫಾರ್ OTT ರಿಲೀಸ್ಗೆ ಅಂತಾನೆ ಅನ್ಕೊಂಡ್ ಮಾಡಿದ್ದು. OTT ZEE5 ಅಲ್ಲಿ ಇದೆ. ಸೊ ನೋಡಿ ಸ್ವಾಮಿ ನಡೀತಾ ಇರ್ಬೇಕಾದ್ರೆ ಆವಾಗ ಸೊ ನಾನು ಬರೀ ಸೂಪರ್ವೈಸ್ ಮಾಡ್ಬೇಕಾಗಿರೋ ತರ ಪರಿಸ್ಥಿತಿ ಇದ್ದಿದ್ದು. ಬಟ್ ಕಾರಣಾಂತರಗಳಿಂದ ಐ ಹ್ಯಾಡ್ ಟು ಬಿಕಮ್ ದ ಡೈರೆಕ್ಟರ್. ಎಲ್ಲ ನನ್ನ ಫ್ರೆಂಡ್ಸ್ ಇವರೆಲ್ಲರೂ ಮಾಡ್ತಾ ಇದ್ರು, ನಾನಿರ್ಲಿಲ್ಲ. ನಾನು ಬರೀ ಸೂಪರ್ವೈಸ್ ಮಾಡ್ತಾ ಇದ್ದಿದ್ದು ಅಷ್ಟೇ. ಆಮೇಲೆ ನಂದು ಅದೇ ಕೆಲಸ ಆಗಿತ್ತು. ನಾನು ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೆ. ಬಟ್ ಅಲ್ಟಿಮೇಟ್ಲಿ ಐ ಹ್ಯಾಡ್ ಟು ಕಮ್ ಇನ್. ಆಮೇಲೆ ನನಗೆ ಯಾವಾಗ್ಲೂ ಕತೆಗಳು, ರೂಟೆಡ್ ಕತೆಗಳು ಅಂತಂದ್ರೆ ಇಷ್ಟ. ಅಂದ್ರೆ ನನಗೆ ಐ ರಿಯಲಿ ಲೈಕ್ ದ ಫ್ಯಾಕ್ಟ್ ದಟ್ ಏನೋ ಒಂದು ಸಾಮಾನ್ಯತೆಯಲ್ಲಿ ಅಸಾಮಾನ್ಯತೆ ಇರುತ್ತಲ್ಲ, ಅದು ವಿ ಮಿಸ್ ಇಟ್. ಕಣ್ ಮುಂದೆನೆ ಇರುತ್ತೆ, ಹಿಂದೆನೆ ಇರುತ್ತೆ. ವಿ ಜಸ್ಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಬಟ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ಸ್ ದೇ ಕಮ್ ಫ್ರಮ್ ದೇರ್. ನನ್ಗೆ ಬಡತನದ ಬಗ್ಗೆ ಹೌದು ನಂಗೆ ಗೊತ್ತಿತ್ತು. ನಮ್ಮ ಮನೇಲಿ ಬಡತನ ಇತ್ತು ಅಂತ ಅಂದಾಗ ಸೊಸೈಟಿ ಅಕ್ಕಿ ತಿಂತಾ ಇದ್ರು ಅಂತ.
ಅದು ನಮ್ ಬಡತನ. ನಂಗೆ ಗೊತ್ತಿರ್ಲಿಲ್ಲ. ಬಟ್ ನಾನು ಯಾವಾಗ ಕಾಲೇಜ್ ಬಂದಲ್ಲ, ನಮ್ ಸುತ್ತಮುತ್ತ ನನ್ನ ಹುಡುಗರು, ಈಗ ನಾಗೇಶ್ ಕಂದೆಲ್ಲ ಇವನು ನನಗೆ ಕಾಲೇಜ್ ಟೈಮಿಂದನು ಪರಿಚಯ. ಸೊ ಐ ಹ್ಯಾವ್ ಸೀನ್ ಟೈಮ್ಸ್ ವೆನ್ ಹುಡುಗರುಗಳಿಗೆ ಹಾಸ್ಟೆಲ್ದು ಊಟ ಮಿಸ್ ಆಗೋಯ್ತು ಅಂತಂದ್ರೆ, ಊಟ ಇಲ್ಲ, ತಿನ್ನಕ್ಕಾಗಲ್ಲ. ನಾವು ಸೌತ್ ಝೋನ್, ನ್ಯಾಷನಲ್ಸ್ ಅಲ್ಲೆಲ್ಲ ಹೋಗ್ತಾ ಇದ್ವಲ್ಲ ಅನ್ನೋದು. ದಿಸ್ ಇಸ್ ಮೈ ಲರ್ನಿಂಗ್. ಏನಂತಂದ್ರೆ, ಅಲ್ಲಿ ನಾರ್ತ್ ಇಂಡಿಯಾಗ ಹೋದಾಗ ರೋಟಿ ಮತ್ತೆ ಸಬ್ಜಿ ಅದೆಲ್ಲ ಇರತ್ತಲ್ಲ, ನಮ್ಮ ಹುಡುಗರು ಊಟ ಮಾಡ್ತಿರ್ಲಿಲ್ಲ, ತಿಂತಾ ಇರ್ಲಿಲ್ಲ. ಅನ್ನ ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ. ಆ ನಂಟು ಐ ಹ್ಯಾವ್ ಸೀನ್ ಇಟ್, ನನ್ಗೆ ಗೊತ್ತಿದೆ. ಆಮೇಲೆ ಇದೇ ತರ ಇಷ್ಟೆಲ್ಲ ನನ್ನ ಸುತ್ತಮುತ್ತ ನೋಡ್ತಾ ಇರ್ತೀನಲ್ಲ, ಫ್ರಮ್ ದ ಬಿಗಿನಿಂಗ್ ಆ ಕನೆಕ್ಷನ್ ಇದ್ದಿದ್ದೇನೆ. ಅಂಡ್ ವಾಟ್ ಅ ಪವರ್ಫುಲ್ ಸ್ಟೋರಿ. ಅನ್ನ 3 ಬಿಲಿಯನ್ ಪೀಪಲ್ ಇನ್ ದ ವರ್ಲ್ಡ್. ಇವಾಗ್ಲೂ ಮೊನ್ನೆ ಇದ್ರದ್ದು ಓದ್ತಾ ಇದ್ದೆ, ಜಾರ್ಜ್ ವಿಯಾ, ದ ಫಸ್ಟ್ ಬ್ಲಾಕ್ ಅಮೆರಿಕನ್ ಟು ಗೆಟ್ ಫುಟ್ಬಾಲರ್ ಆಫ್ ದ ಇಯರ್ ಅವಾರ್ಡ್, ಅಂಗೋಲಾನ ಘಾನಾದಿಂದ, ಸಾರಿ ಐ ಡೋಂಟ್ ರಿಮೆಂಬರ್. ಅವನು ಹೇಳ್ತಾನೆ, ನನ್ ಬರೀ ಬಿಳಿ ಅನ್ನ ಅಷ್ಟೇ, 8 ಜನ ಹುಡುಗರು ಮಕ್ಕಳು ಇದ್ದಿದ್ದು, ಅವ್ನು ಬರೀ ಬಿಳಿ ಅನ್ನ ಹಂಗೆ ಅಷ್ಟೇ ತಿಂತ ಇದಂತೆ, ಅದನ್ನು ಇಷ್ಟಿಷ್ಟೇ. ಸೊ ಇದೇನು ತುಂಬಾ ದೂರ ಏನಿಲ್ಲ, ಎಲ್ಲ ಸುತ್ತಮುತ್ತ 3 ಬಿಲಿಯನ್ ಪೀಪಲ್ ಸ್ಟೇಬಲ್ ಫುಡ್ ಅಂತ ಅಂದ್ರೆ ಇನ್ನೂ ಅನ್ನನೇ. ಇವಾಗ ಎಂತ ಕಾಲ ಅಂತಂದ್ರೆ, ಈಗ ನಮ್ಗೆ ವಿ ಆರ್ ರನ್ನಿಂಗ್ ಅವೇ ಫ್ರಮ್ ರೈಸ್. ಏನಂತ, ಅದರಿಂದ ಬೊಜ್ಜು ಬರುತ್ತೆ ಅದು ಇದು ಅಂತ. ಬಟ್ ಆಕ್ಚುಲಿ ಅಗೇನ್ ದ ರಿವರ್ಸ್ ಸ್ಟಾರ್ಟೆಡ್. ನೌ ಪೀಪಲ್ ಆರ್ ರಿಯಲೈಸಿಂಗ್, ಇಲ್ಲ ಆಕ್ಚುಲಿ ಇಟ್ ಇಸ್ ಗುಡ್ ಅಂತ. ದೇರ್ ಆರ್ ಲಾಟ್ ಆಫ್ ಗುಡ್ ಫೈಬರ್ಸ್. ಆಮೇಲೆ ಫರ್ಮೆಂಟೇಶನ್ ಗೆ ಹೊಟ್ಟೆ ಒಳಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಪೀಪಲ್ ಆರ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ರೈಸ್. ಮಿಲೆಟ್ಸ್ ಅದೆಲ್ಲ ಬಂದಿದೆ, ಬಟ್ ಹಂಗಿದನ್ನು ವಾಪಸ್ ಬರ್ತಾ ಇದ್ದಾರೆ. ಬಟ್ ಓಕೆ, ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಮೂವಿ. ಸಿ, ಇಟ್ಸ್ ಅ ವೆರಿ ಹಾರ್ಟ್ ವಾರ್ಮಿಂಗ್ ಫಿಲ್ಮ್. ಯಾಕೆ ಅಂತಂದ್ರೆ, ನೀವು ಹಾಡುಗಳು 1-2-3 ನೋಡಿದ್ದೀರಾ, ಇನ್ನೂ 2 ಬಾಕಿ ಇದೆ. ಅನ್ನದ ಬಗ್ಗೆನೂ ಇದೆ, ಅಮ್ಮನ ಬಗ್ಗೆನೂ ಇದೆ, ಒಂದ್ ಹಳ್ಳಿಲಿ ಏನ್ ಇದು ನಡೆಯುತ್ತೆ ಅದೂ ಇರುತ್ತೆ, ರೈತನ ಬಗ್ಗೆನೂ ಇದೆ, ಆಮೇಲೆ ದೇವ್ರ ಕಡೆ ಇರೋ ಆ ಭಕ್ತಿ ಅದನ್ನು ಕವರ್ ಆಗುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ಶೋ ದ 80s ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ತುಂಬಾ ಕಷ್ಟಪಟ್ಟು. ಇವಾಗ ನಾವು ಸಿನಿಮಾ ಮಾಡಕ್ ಹೋದಾಗ ಹಳ್ಳಿಗಳು ಸಿಗ್ತಾ ಇರ್ಲಿಲ್ಲ ನಮ್ಗೆ. 80ನೇ ಇಸ್ವಿದು ಹಳ್ಳಿ ತೋರಿಸ್ಬೇಕು ಅಂತಂದ್ರೆ, ಸೊ ನಮ್ದು ಶೂಟಿಂಗ್ ಸ್ಟೈಲನ್ನು ಕೂಡ ವಿ ಹ್ಯಾಡ್ ಟು ರೀಇನ್ವೆಂಟ್. ಬಿಕಾಸ್ ವಿ ಆರ್ ನಾಟ್ ಅ ರಿಚ್ ಫಿಲ್ಮ್, ವಿ ಕಾಂಟ್ ಬಿಲ್ಡ್ ಸೆಟ್ಸ್. ಆಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡಕ್ಕೂ ದರ್ ಇಸ್, ಅಲ್ಟಿಮೇಟ್ಲಿ ಇಟ್ ಇಸ್ ಬಿಸ್ನೆಸ್. ಯು ವಿಲ್ ಹ್ಯಾವ್ ಟು ಬಿ ಏಬಲ್ ಟು ಮಾರ್ಕೆಟ್ ಇಟ್. ಮಾಡ್ಬಿಡೋದಲ್ಲ, ದುಡ್ಡು ಹಾಕ್ಬಿಟ್ಟು ಎಲ್ಲಿ ನಾನು ತಗೊಂಡ್ಬರೋದು ಅದು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಅಂತ ಅಂದ್ರೆ ಅದನ್ನ ವಾಪಸ್ ತಗೋತೀವಲ್ಲ, ಅದು ದೊಡ್ಡ ವಿಷಯ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಲ್ಸೋ. ಸೊ ಎಲ್ಲೆಲ್ಲಿ ಸ್ಪೆಂಡ್ ಮಾಡಬೇಕು, ಹೌ ವಿ ಕ್ಯಾನ್ ಇಂಪ್ರೂವ್ ದ ಪ್ರೊಡಕ್ಷನ್ ಕ್ವಾಲಿಟಿ, ಅದೆಲ್ಲ ಇದು ಮಾಡಿದೀವಿ. ಎಲ್ಲೂ ಒಂದ್ ಸ್ವಲ್ಪನೂ ಇದಾಗಿಲ್ಲ. ಇದುವರೆಗೆ ನಮ್ಗೆ ಒಂದು 4-5 ಸ್ಕ್ರೀನಿಂಗ್ಸ್ ಆಗಿದೆ. ಕ್ಲೋಸ್ ಫ್ರೆಂಡ್ಸ್ ಮತ್ತೆ ಯಾರು ಗೊತ್ತಿಲ್ಲದೆ ಇದ್ದವರು. ಬಿಲೀವ್ ಮಿ, ಐ ಆಮ್ ನಾಟ್ ಇವನ್ ಜೋಕಿಂಗ್. ಜನ ಹತ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ ಅದು ಅವ್ರ ಜೀವನ. ದೇ ಜಸ್ಟ್ ಗೆಟ್ ಕನೆಕ್ಟೆಡ್ ಟು ಇಟ್ ಇನ್ಸ್ಟೆಂಟ್ಲಿ. ಹಸು ನೆನಪಾಗ್ಬಿಡುತ್ತೆ, ಕಷ್ಟಪಟ್ಟಿರೋದು ನೆನಪಾಗ್ಬಿಡುತ್ತೆ ಇಮಿಡಿಯೇಟ್. ಇಟ್ಸ್ ನಾಟ್ ಇವನ್ ಏನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಶ್ಯಕತೆ ಏನು ಇಲ್ಲ. ಅದಾದ್ಮೇಲೆ ಇಲ್ಲ ಹಿಂಗೆ ಅಂತ ಕತೆ ಹೇಳೋದ ಅವಶ್ಯಕತೆ ಇಲ್ಲ. ಸಿನಿಮಾ ನೋಡ್ತಾರೆ, ದೇ ಜಸ್ಟ್ ಗೆಟ್ ಲಾಸ್ಟ್ ಇನ್ ಟು ಇಟ್. ಬಿಕಾಸ್ ಇಟ್ಸ್ ಆರ್ ಸ್ಟೋರಿ, ನಮ್ಗೆ ಹತ್ತರ ಇದ್ದಿದ್ದಲ್ಲ. ಸೊ ದಟ್ ಈಸ್ ಅಬೌಟ್ ಇಟ್. ಇನ್ನು ಮಾತಾಡ್ತಾನೆ ಇರ್ತೀನಿ ಹಿಂಗಾಯ್ತು ಅಂತ ಅಂದ್ರೆ. ಇಫ್ ನಾವು ಪ್ರಿಡಾಮಿನೆಂಟ್ಲಿ ನಮ್ಗೆ 2 ಸೀಮೆ ತೋರಿಸ್ಬೇಕಾಗಿತ್ತು. ಒಂದು ಗದ್ದೆ ಸೀಮೆ, ಇನ್ನೊಂದು ಬಯಲು ಸೀಮೆ. ಬಯಲು ಸೀಮೆಯಲ್ಲಿ ಮಾದೇವ ಅಂತ ಸಣ್ಣ ಹುಡುಗ, ಇವಂದು ಕತೆ ಇರೋದು. ಮಾದೇವ ಸಣ್ಣ ಹುಡುಗ, ಅವನ್ಗೆ ಅನ್ನ ಬೇಕು ಅಷ್ಟೇ. ಅವ್ನಿಗೆ ಆಸೆ ಅನ್ನ ತಿನ್ಬೇಕು ಅಂತ. ಮನೇಲಿ ಏನ್ ಬಡವರಲ್ಲ ಅವರು, ಆ ಕಡೆ ಅನ್ನ ಬೆಳೆಯಲ್ಲ. ಬಡತನ ಯಾವ ರೀತಿ ಅಂತಂದ್ರೆ, ಅನ್ನ ತಿಂದೇ ಇರೋ ತರ ಬಡತನ. ಮಾದೇವರ ಅಪ್ಪ ಅಮ್ಮ ಹೋಗ್ಬಿಟ್ಟು ಜೀತ ಮಾಡ್ತಾರೆ, ಅಲ್ಲೆಲ್ಲೋ ಇದು ಗದ್ದೆಲ್ಲ ಕೆಲಸ ಮಾಡ್ತಾರೆ, ಹೋಗ್ಬಿಟ್ಟು ಬರ್ತಾರೆ. ಅವನು ಹೋಗಿ ಕೆಲಸ ಮಾಡೋ ಕಡೆ ಬಹುಶಃ ಅನ್ನ ಬೆಳಿಬಹುದೇನೋ, ಬಟ್ ಅವ್ನ ಅನ್ನ ತಿನ್ನಕ್ ಆಗಲ್ಲ. ಆತರ ಅದು ಚಾಮರಾಜನಗರ ಡ್ರೈ ಲ್ಯಾಂಡ್ಸ್ ಅಲ್ಲ. ಈ ಕಡೆ ಕಾವೇರಿಂದ ಈ ಕಡೆ ನಾವು ಬ್ರಿಡ್ಜ್ ಈ ಕಡೆ ದಾಟ್ಕೊಂಡು ಬಂತು ಅಂತಂದ್ರೆ ಕಾವೇರಿ ಹಿಂಗ್ ಹರ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಆ ಕಡೆ ಮುಖ ಮಾಡೋದಿಲ್ಲ. ಮಂಡ್ಯ ಕಡೆ ಹಿಂಗ್ ಹೊಟ್ಟೋಗುತ್ತೆ. ನಗರದ ಪಾಪ ಅಲ್ಲಿ ನೀರಿಲ್ಲ. ಸೊ ದಿಸ್ 80s ಅಲ್ಲ, ಬಿಫೋರ್ ನೀರಾವರಿ ಎಲ್ಲ ಆಗೋದ್ ಮುಂಚೆದು. ಸೊ ಆಬ್ವಿಯಸ್ಲಿ ಅಲ್ಲಿ ರೈಸ್ ವಾಸ್ ವೆರಿ ಇದು. ಆಮೇಲೆ ಎಲ್ಲೆಲ್ಲಿ ಡ್ರೈ ಲ್ಯಾಂಡ್ಸ್ ಇತ್ತು, ಎಲ್ಲೆಲ್ಲಿ ನೀರ್ ಹರಿತಾ ಇರ್ಲಿಲ್ಲ, ಇರಿಗೇಷನ್ ಇರ್ಲಿಲ್ಲ, ಅಲ್ಲೆಲ್ಲ ಇದ್ದಿದ್ದು ಕತೆ ಅದೇನೆ. ಸೊ ಮಾದೇವನ್ಗೆ ಇದು ಬೇಕು, ಅವನ್ಗೆ ಊಟ ತಿನ್ಬೇಕು, ಅನ್ನ ಬೇಕು, ಅನ್ನ ಸಿಗ್ತಿರಲ್ಲ. ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಆ ಸುತ್ತಮುತ್ತ ವಿಲೇಜ್ ಬಿಲ್ಡ್ ಆಗತ್ತೆ, ವರ್ಲ್ಡ್ ಸೆಟಪ್ ಆಗತ್ತೆ.
ಆಮೇಲೆ ನಾವು ಇದರಲ್ಲಿ ಕಣ್ಣೂರ್ ಅಂತ ಒಂದು ಊರಿದೆ, ಹನೂರ್ ತಾಲೂಕಲ್ಲಿ ಮಂಗಳ ಅಂತ ಒಂದಿದೆ. ಮಂಗಳದಿಂದ ಇನ್ನೊಂದ್ ಸ್ವಲ್ಪ ಒಳಗೆ ಹೋಗ್ಬೇಕು. ಅಲ್ಲಿ ನಮ್ಗೆ ಏನು ಹೆಂಗ್ ಸಿಕ್ತು ಅಂತಂದ್ರೆ ಒಂದ್ ಸ್ವಲ್ಪ ಪ್ಯಾಚ್ ತರ ಸಿಕ್ತು. ಸೊ ನಾವು ಪ್ಯಾಚಸ್ ಅಲ್ಲಿ ಯಾಕೆಂತಂದ್ರೆ ಕ್ಯಾಮ್ರಾ ಹಿಂಗ್ ಮಾಡಿದ್ರೆ ಡಿಶ್ ಅದು ಇದು CG ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ. ಹಿಂಗ್ ತಿರ್ಗ್ಸಿದ್ರೆ ಕಂಬ ಇದ್ರದ್ದು ಯಾವ್ದು ಇನ್ನೇನು ಅದೇನ್ ಮಾಡಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ಹೆಂಗೆ ಅಂತಂದ್ರೆ ದೇ ಆರ್ ಆಲ್ ಅಂದ್ರೆ ಸಮ್ ಗ್ರೇಟ್ ಆಕ್ಟರ್ಸ್. ಈಗ ಪದ್ಮಶ್ರೀ ಮತ್ತೆ ಭುವನ ನಾವು ಒಟ್ಟಿಗೆ ಸ್ಕೂಲಿಂದ ಓದಿರೋದು, ನಾಟಕ ಒಟ್ಟಿಗೆ ಮಾಡ್ಕೊಂಡು ಬಂದಿರೋದು, ವೆರಿ ಗುಡ್ ಆಕ್ಟರ್ಸ್ ಅವರೆಲ್ಲ. ಬಟ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಇರತ್ತಲ್ಲ, ಅದು ಎಲ್ಲ ನಮ್ಗೆಲ್ಲಿ ಎಲ್ಲರಿಗೂ ಆಕ್ಟರ್ಸ್ ನ ಕರ್ಕೊಂಡ್ ಬಂದು ಅಲ್ಲಿ ಇರ್ಸ್ಕೊಳಕ್ಕೂ ಆಗಲ್ಲ. ಮೈಸೂರಲ್ಲಿ ಬಹಳ ಜನ ಫ್ರೆಂಡ್ಸ್ ಇದಾರೆ, ನಗರದಲ್ಲೂ ಇದಾರೆ. ಬಟ್ ನಾವ್ ಎಲ್ಲಿ ಶೂಟ್ ಮಾಡ್ತೀವಿ ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇರ್ಸ್ಕೊಳ್ಳೋದು ಅದೆಲ್ಲ. ಸೊ ವಿ ಹ್ಯಾಡ್ ಟು ಅಲ್ಲಿಂದನೇ ಬ್ರೀಡ್ ಮಾಡ್ಬೇಕು ಆಕ್ಟರ್ಸ್ ನ, ಎಷ್ಟೊಂದ್ ಜನರನ್ನ. ಸೊ ಹಂಗೆ ಒಂದ್ ಸ್ವಲ್ಪ ಇದ್ ಮಾಡಿದ್ವಿ, ಅಲ್ಲೇ ಒಂದ್ ಸ್ವಲ್ಪ ಆಡಿಷನ್ ಮಾಡಿದ್ವಿ. ಅದರಿಂದ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ ಯು ವಿಲ್ ಸಿ ಇನ್ ದ ಫಿಲ್ಮ್. ದೇ ಆರ್ ಆಲ್ ಗೋಯಿಂಗ್ ಟು ಬಿ ಸಂಬಡಿ ರಿಯಲಿ ಬಿಗ್. ತುಂಬಾ ಹೆಸರು ಮಾಡ್ತಾರೆ. ವೆರಿ ಸೋ ಆನೆಸ್ಟ್, ಸೋ ಟ್ರೂ. ನೆಲಕ್ಕೆ ಅಷ್ಟು ಟ್ರೂ ಇದ್ದ ಇವರೆಲ್ಲ ಸಿಕ್ಕಿದ್ರು. ಸೊ ಒಂದ್ ಪೋರ್ಷನ್ ಈ ಕಡೆ ಶೂಟ್ ಮಾಡಿದ್ವಿ, ಇನ್ನೊಂದ್ ಪೋರ್ಷನ್ ಒಂದು ಭತ್ತ ಇಲ್ದೇ ಇರೋ ಪ್ರದೇಶ, ಬಯಲು ಸೀಮೆ, ಇನ್ನೊಂದು ಗದ್ದೆ ಸೀಮೆ, ಆ ಕಡೆ ನದಿಯಿಂದ ಆ ಕಡೆಗೆ ತಪ್ಪಿಸ್ಕೊಂಡು ಹೋಗುವ ಇದಕ್ಕೆ. ಸೊ ಅಲ್ಲಿ ಒಂದ್ ಸ್ವಲ್ಪ ಟೋಟಲಿ ವಿ ಹ್ಯಾವ್ ಶಾರ್ಟ್ ಫಾರ್ ಅಬೌಟ್ 25 ದಿನನ, 24 ಅಲ್ಲ ಟೋಟಲ್, ಎಸ್ 24 ದಿನ ಅಷ್ಟು ಶೂಟ್ ಮಾಡಿದೀವಿ. ಅಂಡ್ ನಾನು ಐ ಲೈಕ್ ಟು ಮಧು ಸುಗತ ಅವನು DOP, ಅವನು ನನ್ನ ಜೊತೆ ಬಹಳಷ್ಟು ವರ್ಷದಿಂದ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಐ ಲೈಕ್ ಟು, ನನ್ಗೆ ಹೆಂಗೆ ಅಂತಂದ್ರೆ ಐ ಪ್ರಿಫರ್ ಶೂಟಿಂಗ್ ವಿತ್ 2 cameras. ಯಾಕೆ ಅಂತಂದ್ರೆ ವೆನ್ ದ ಟ್ಯಾಲೆಂಟ್ ಇಸ್ ರಾ, ನಾವು ಅದನ್ನ ತುಂಬಾ ಟ್ಯಾಂಪರ್ ಮಾಡಬಾರ್ದು. ನಾವು ಕಾಯ್ಕೊಂಡು ಕೂತಿರ್ಬೇಕು. ಅದು ಕ್ರಿಯೇಟ್ ದ ವೇಸ್ ಟು ಗೆಟ್ ದಟ್ ಇಮೋಷನ್ಸ್. ಆ ತರ ಹುಡ್ಕೊಂಡು ಯಾವಾಗ್ಲೂ ಎರಡೆರಡು ಕ್ಯಾಮ್ರಾಸ್ ಅಲ್ಲಿ ಇದ್ ಮಾಡ್ಕೊಂಡು ಬಂದಿರೋದು. ಅಂಡ್ ಎಷ್ಟು ಇದಾಗಿತ್ತು, ಪ್ರಾಮಾಣಿಕತೆ ಇತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಅಂತಂದ್ರೆ, ಸುತ್ತಮುತ್ತ ನಾವ್ಯಾರು ಬೇಡ, ಊರ್ನವ್ರು ಇರ್ತಲ್ಲ ಫಸ್ಟ್ ಒಂದ್ ಸ್ವಲ್ಪ ಅಪ್ರಿಹೆನ್ಸಿವ್ ಇರ್ತಾರೆ. ಆಮೇಲೆ ನೋಡಕ್ ಶುರು ಮಾಡೋದಲ್ಲ, ಎಲ್ಲ ಇನ್ವಾಲ್ವ್ ಆಗಕ್ ಶುರು ಆಗ್ಬಿಟ್ಟು, ಯಾರೋ ಮನೆಯಿಂದ ಏನೋ ತಂದು ಕೊಡ್ತಾ ಇದಾರೆ, ಅವ್ರು ಇದ್ ತಗೊಳ್ಳಿ, ನಿಂಗೆ ತಂದು ಕೊಡ್ಬೇಕಾ, ಆ ಕಾಲದ ಅದ್ ಬೇಕಾ, ಹಾಗಿಂಗೆ ಅಂತ ಎಲ್ಲ ಊರೂರ್ನವ್ರೆಲ್ಲ ಸಪೋರ್ಟ್ ಮಾಡಕ್ ಶುರು ಮಾಡ್ಬಿಟ್ರು ಪಾಪ. ಏನ್ ಆಮೇಲೆ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಏನ್ ಅಳ್ತಾ ಇರ್ತಾರೆ, ಇದ್ ಮಾಡ್ತಾ ಇದಾರೆ, ಅಷ್ಟೇ ಚಿಯರ್ ಅಪ್ ಮಾಡ್ತಾ ಇದಾರೆ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. 2021 ಅಲ್ಲಿ ಶುರು ಮಾಡಿದ್ದು. ಇನ್ನೊಂದು ಪಾರ್ಟ್ ಮಹದೇಶ್ವರನ್ ಬೆಟ್ಟದ್ ಬೇಕಾಗಿತ್ತು. ಈಗ ಮಹದೇಶ್ವರನ್ ಬೆಟ್ಟದ್ದು ನಾವು ಸೆಟಪ್ ಅಂತೂ ಮಾಡಕ್ ಆಗಲ್ಲ. ಸೊ ಅದು ಹೇಗಿದೆ ಅದೇ ಪರಿಸ್ಥಿತಿಯಲ್ಲಿ ಶೂಟ್ ಮಾಡಕ್ ಟ್ರೈ ಮಾಡಿದೀವಿ. 80 ಅಂತ ಹೇಳ್ತಾ ಇದೀವಿ, ಅಷ್ಟಕ್ಕೆ ನೀವು ಶ್ರಮಿಸ್ಬೇಕು. ಅದೆಲ್ಲರಿಗೂ ಗೊತ್ತಾಗುತ್ತೆ 80 ಇಲ್ಲ ಅಂತ. ಎಸ್, 80ನೇ ಇಸ್ವಿಲೇ ನಡೀತಾ ಇರೋ ಕತೆ ಅದು. ಸೊ ಒಂದು ಟೈಮ್ ಸ್ಟ್ಯಾಂಪ್ ತರ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ಬೆಟ್ಟದ ಹೂವು, ಎಸ್. ಸೊ ವಿ ಹ್ಯಾವ್ ಟ್ರೈಡ್. ಐ ಮೀನ್ ಅಲ್ಟಿಮೇಟ್ಲಿ ಐ ಡೋಂಟ್ ನೋ ಹೌ ಇಟ್ ಇಸ್ ಲುಕಿಂಗ್ ಟು ಅದರ್ಸ್. ಎತ್ತವ್ರಿಗೆ ಹೆಂಗ್ ನಮ್ಮದು ಅಂದ್ಕೋತೀವಿ ನಾವು. ನಮ್ಗೆ ಡಾಂಬರ್ ಇಲ್ದೇ ಇರೋ ರಸ್ತೆಗಳು ಹುಡುಕಕ್ ಕಷ್ಟ. ಇದು ಬಹುಶಃ ದೀಸ್ ಆರ್ ದ ಟೈಮ್ಸ್ ವೆನ್ ಯು ಲೈಕ್, ಯಾಕರು ಎಲ್ಲ ಕಡೆ ಬೇಕಾಗಿತ್ತ ಡಾಂಬರ್ ಅಂತ. ಎಸ್. ಅನ್ನ ನಮ್ ಸಿಕ್ಕಿದ್ದು ನಮ್ ಭಾಗ್ಯ ಅಷ್ಟೇ. ಅದ್ ಬಿಟ್ಟರೆ 80ನೇ ಇಸ್ವಿಲ್ ನಡೀತಾ ಇರೋದು ಸರ್. ಆಮೇಲೆ ನಿಮ್ಗೆ ಇದು ಯಾವಾಗ ಸಿಕ್ಕಿರೋದು ಸರ್ ಅವಾರ್ಡ್ ಬಂದಿದ್ದು? ಇವ್ರು ಬರ್ದಿರೋದು ಯಾವ್ದೋ ಕಾಲದಲ್ಲಿ 80s ಅಲ್ಲಿ ನಡೀತಾ ಇರೋ ಕತೆ. ಈಗಿನ ಸರ್ಕಾರ ತಂದಿರೋ ಯೋಜನೆ ಹಂಗಲ್ಲ ಸರ್, ಹಂಗಲ್ಲ ಅಂದ್ರೆ ಈ ಒಂದು ಪರಿಸ್ಥಿತಿಯಿಂದ ತಾನೇ ತಂದಿರೋದು ಅಂತ. ಆ ರೀತಿ ಸರ್ಕಾರ ಅಪ್ರಿಶಿಯೇಟ್ ಮಾಡಿದ್ರು ಇಲ್ಲ. ಸಿ, ನಾನು ಸರ್ಕಾರ ಅನ್ನಕ್ಕೆ ಯಾವ ಪಕ್ಷ, ನೋ ಪಕ್ಷ, ಅನ್ನಕ್ಕೆ ಯಾವ್ದು ಇಲ್ಲ. ಎಲ್ರಿಗೂ ಹೊಟ್ಟೆ, ಎಲ್ಲರಿಗೂ ಹೊಟ್ಟೆ ಅನ್ನನೇ ಬೇಕಾಗಿರೋದು. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಎಲ್ಲ ಪಕ್ಷಗಳು ಒಂದೇ ಕಡೆ ಬಂದು ಕೂರ್ಬೋದು. ಊಟಕ್ಕಾದ್ರೂ ಒಟ್ಟಿಗೆ ಕೂರೋಣ, ಆಮೇಲೆ ಬೇಕಾದ್ರೆ ಜಗಳ.